ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಗೈಸ್, ನಾನು ಸ್ಟೇ ಮಾಡೋ ಜಾಗ ಇದು ತೋಟದ ಮನೆ, ಫಾರ್ಮ್ ಹೌಸು ಅಂತಾರೆ. ಸೊ ನಾನು ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಗುಲಾಬಿ ತೋಟ ಇರೋದು. ಆ್ಯಂಡ್ ಇದರ ಒಳಗಡೆ ನಾನು ಸ್ಟೇ ಮಾಡ್ತಾ ಇರೋದು. ಹಾಗೆ ಕುರಿಗಳಿದೆ ಒಂದು ಕಡೆ. ಓಕೆ, ತೋರಿಸ್ತಾ ಹೋಗ್ತೀನಿ ನೋಡಿ. ಅದು ಹಸದ ತೊಟ್ಟಿ. ಇದು ನಾನು ಸ್ಟೇ ಮಾಡ್ತಾ ಇರುವಂತಹ ಒಂದು ತೋಟದ ಮನೆ. ಬೇರೆಲ್ಲಲ್ವಾ, ಬೆಂಗಳೂರಲ್ಲೇ ಇರೋದು ನಾನು. ಓಕೆ, ನಾನು ಬೆಂಗಳೂರಲ್ಲೇ ಇರೋದು. ಯಲಹಂಕ, ಕಟ್ಟಿಗೆನಹಳ್ಳಿ, ಫುಲ್ಲು ತೋಟ. ಆ ಕಡೆ ಈ ಕಡೆ ಎಲ್ಲ ಕಡೆ ತೋಟ. ಅದರ ಮಧ್ಯದಲ್ಲಿ ಒಂದು 1 ಬೆಡ್ರೂಮ್ ಮನೆ. ಆ 1 ಬೆಡ್ರೂಮ್ ಮನೆಯಲ್ಲಿ ನಾನಿದ್ದೀನಿ. ಓಕೆ, ಇದೆಲ್ಲ ಫುಲ್ಲು ನೋಡಿ. ಇದು ಆ್ಯಕ್ಚುಲಿ ಒಣಗೋಗಿದೆಯಲ್ಲ, ಇದರಲ್ಲಿ ಬೀನ್ಸ್ ಹಾಕಿದ್ವಿ ಒಂದು ಲಾಸ್ಟ್ 2 ಮಂತ್ಸ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. 1-2 ತಿಂಗಳ ಹಿಂದೆ ಬೀನ್ಸ್ ಹಾಕ್ಕೊಂಡಿದ್ವಿ. ಆಮೇಲೆ ಯಾರು ಕೀಳಕ್ಕೆ ಜನ ಇಲ್ಲ ಅಂತ ಹೇಳ್ಕೊಂಡು ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೆಗಣಿ ರಾಶಿ ಬೇರೆ ಬೆಜ್ಜನಿದೆ. ಇವತ್ತೊಂದು ಫ್ರೂಟ್ ನಾನು ನಿಮ್ಗೆ ತೋರಿಸ್ತೀನಿ. ನಾರ್ಮಲ್ ಆ್ಯೂಶುವಲ್ ಎಲ್ರಿಗೂ ಗೊತ್ತಿದೆ ಅದು. ಕೆಲವರು ಅದನ್ನು ಲಕ್ಷ್ಮಣ ಫಲ ಅಂತಾರೆ, ರಾಮಫಲ ಅಂತಾರೆ. ನಮ್ಮ ತೋಟದಲ್ಲಿ ಆಗಿದೆ, 1-2 ಗಿಡಗಳಿವೆ. ಆ ಕ್ಯಾನ್ಸರಿಗೆ ಭಾರಿ ಒಳ್ಳೇದಂತೆ ಅದು. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ದಿನ ಬೆಳಿಗ್ಗೆ ಬರೋದು, ಹಣ್ಣಾಗಿದೆ ಅಂತ ನೋಡೋದು. ವಾರಕ್ಕೊಂದು ಹಣ್ಣಾಗ್ತಾ ಇರುತ್ತೆ, ನಾನು ಅದನ್ನು ತಿಂತಾ ಇರ್ತೀನಿ. ಓಕೆ ನೋಡಿ, ತೋರಿಸ್ತೀನಿ. ಇದೇ ಆ ಮರ ಇಲ್ಲಿದೆ. ಓಕೆ, ಇದನ್ನು ನೀವು ಏನಂತೀರ ಅಂತ ಹೇಳಿ. ಕೆಲವರು ಇದನ್ನು ರಾಮಫಲ ಅಂತಾರೆ, ಲಕ್ಷ್ಮಣ ಫಲ ಅಂತಾರೆ. ಹಣ್ಣಾಗಿಲ್ಲ. ಇಲ್ಲೂ ಒಂದಿದೆ. ಆಮೇಲೆ ಎಸ್, ಇಲ್ಲೊಂದಿದೆ. ಹಣ್ಣಾಗಿದ್ರೆ ಇದು ಹಣ್ಣಾಗಿರೋಕ್ಕೆ ಚಾನ್ಸಸ್ ಇದೆ. ಇಲ್ಲ, ಒಂದು ಸ್ವಲ್ಪ ದಿನ ಬೇಕು ಹಣ್ಣಾಗೋಕ್ಕೆ. ಸೊ ಇನ್ನಷ್ಟು ಆ ಕಡೆ ಇದೆ. ಇದರ ಒಳಗಡೆಲ್ಲ ಹೋಗ್ಬೇಕು. ಯಪ್ಪ, ಒಂದು ಕೊಳತು ಹೋಗ್ಬಿಟ್ಟಿದೆ ರೀ ಹಣ್ಣಾಗಿ. ಎಸ್ ನೋಡಿ, ಇದು ಹಣ್ಣಾಗಿದೆ. ಇದು ಹಣ್ಣಾಗಿದೆ. ಓಕೆ, ಇದು ಫುಲ್ ಹಣ್ಣಾದರೆ ಎಷ್ಟು ಸ್ವೀಟ್ ಇರುತ್ತೋ ಅಷ್ಟೇ ಹುಳಿ ಇರುತ್ತೆ. ಒಂದು ಹಣ್ಣು ಸಿಕ್ಕಿದೆ ಅದನ್ನು ಹಾಗೆ. ಆಮೇಲೆ ಕ್ಯಾನ್ಸರ್ಗೆ ಬಹಳ ಒಳ್ಳೆಯದಂತೆ ಇದು. ಕ್ಯಾನ್ಸರ್ ಪೇಷಂಟ್ಗಳಿಗೆ ಬಹಳ ಒಳ್ಳೆಯದಂತೆ, ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಹಾಗೆ ಪ್ರತಿದಿನ ನಮ್ಮ ತೋಟದಲ್ಲಿ ಏನಾದರೂ ವಿಶೇಷತೆ ಇದ್ದರೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಖಿಲ್ ಪುತ್ತೂರ್. ಓಕೆ, ಚಾನಲ್ ಯೂಟ್ಯೂಬಲ್ಲಿ ಅಖಿಲ್ ಪುತ್ತೂರ್, AQIL ಸ್ಪೇಸ್ PUTTUR ಅಂತ ಹೊಡೆದ್ರೆ ಫಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.